మేము మాట్లాడుతుంది బిజీ అయిపోయింది. ಕರಗ ಮಹೋತ್ಸವಕ್ಕೆ ಏನು ಪುಷ್ಪ ಪಲ್ಲಕ್ಕಿ ಆರ್ಕೆಸ್ಟ್ರಾ ಮತ್ತು ಮನೋರಂಜನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಆಗಮಿಸಿದಿರೋ ಅದೇ ತರ ನಮ್ಮ ಹಿರಿಯರೆಲ್ಲರೂ ಕೂಡ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಪಶ್ಚಿಮ ಭಾಗದ ಕೋಮಲ್ ನಿರ್ದೇಶಕರು ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಬಿ.ವಿ. ಸಾಮೇಗೌಡ್ರೆ ಮತ್ತೋರ್ವರು ಹಿರಿಯರು ಖ್ಯಾತ ವಕೀಲರು ನಮ್ಮ ಜೆಡಿಎಸ್ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅಣ್ಣವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಡೆಕ್ಕನ್ ಬಾಬನ್ ಅವರೇ, ಭೋಗೇಶ್ ಗೌಡ್ರೆ, ವರ್ಧಪ್ಪನವರೇ, ನಮ್ಮ ಟಿಪಿಎಸ್ ಮಾಜಿ ಟಿಪಿಎಸ್ ಸೀನಣ್ಣವರೇ, ಮಾರ್ಕೊಂಡವ್ರೆ, ನಗವಾರದ ರೆಡ್ಡನ್ನವರೇ, ಮುಷ್ಟೂರು ನಾಗಣ್ಣ ಮತ್ತು ಲಕ್ಷ್ಮಣಣ್ಣನವರೇ ಮತ್ತು ಮುನ್ರಾಜನ್ನವರೇ, ವೆಂಕಟಣ್ಣನವರೇ, ನಟರಾಜನ್ನವರೇ, ನಮ್ಮ ಪ್ರದೀಪ್ ಅವರೇ, ಮೋಹನ್ ರೆಡ್ಡಿ ಅನ್ನವರೇ, ನಮ್ಮ ಅಲೆಕುಪ್ಪನ ಸ್ನೇಹಿತರು ಮೆಡಿಕಲ್ ಶಾಪ್ ಅಮರಣ್ಣವರೇ ಮತ್ತು ಜಗದೀಶ್ ಅವರೇ, ನಮ್ಮ ಚಲಪತಿ ಅನ್ನವರೇ, ನಮ್ಮ ಸ್ನೇಹಿತರು ಯುವ ಮುಖಂಡರು ಆಗಿರ್ತಕ್ಕಂಥ ಶ್ರೀನಾಥ್ ಅವರೇ, ವೇದಿಕೆಯಲ್ಲಿ ಆಸೀನ ಯಾರ ಹೆಸರಾದ್ರೂ ಬಿಟ್ಟಿದ್ರೆ ಕ್ಷಮೆ ಇರಲಿ, ಮತ್ತು ಯಾರಿಗಾದ್ರೂ ಸ್ವಾಗತ ಭಾಷಣದಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಕ್ಷಮೆ ಇರಲಿ. ಯಾಕೆಂತಂದ್ರೆ ಎಲ್ಲರ ಹೆಸರು ಬರ್ತಿದ್ದಾರೆ, ಬಟ್ ಹೆಚ್ಚು ಕಮ್ಮಿ ಆಗಿದಾವೆ. ಎಲ್ಲರ ಹತ್ರ ಕ್ಷಮೆ ಇರಲಿ. ಮತ್ತು ಮುಖ್ಯವಾಗಿ ತಾವೇನು ಕೊತ್ತೂರು ಮತ್ತು ಮರವೆಮನೆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಎಲ್ಲಾ ಮಹಾಜನತೆಗೆ ನನ್ನ ನಮಸ್ಕರಿಸುತ್ತಾ, ಏನು ಇದು 5ನೇ ವರ್ಷ ನಾನು ನಿಮ್ಮ ಮರವೆಮನೆಗೆ ಮತ್ತು ಕೊತ್ತೂರು ಗ್ರಾಮಕ್ಕೆ ಕರಗ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀನಿ. 5ನೇ ವರ್ಷ ನನ್ನನ್ನು 5 ವರ್ಷ ಕೂಡ ನನ್ನನ್ನು ಮುಖ್ಯ ಅತಿಥಿಯಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದೀನಿ ಅಂತಂದ್ರೆ ನಿಮ್ಮೂರಿನ ನಾಯಕರು ಆಗಿರ್ತಕ್ಕಂಥ ತ್ಯಾಗರಾಜ್ ಅವರು, ವೆಂಕಟೇಶ್ ಅಣ್ಣವರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸೀನಣ್ಣವರು, ನಮ್ಮ ಲಕ್ಷ್ಮಣಣ್ಣನವರು, ಮುನಿಸ್ವಾಮಿ ಅವರು, ನಾರಾಯಣ ಸ್ವಾಮಿ ಅವರು, ಮತ್ತೆ ನಮ್ಮ ಇನ್ನೊಬ್ಬ ರಾಮಮೂರ್ತಿ ಅವರು, ನಿಮ್ ಗ್ರಾಮಸ್ಥರೆಲ್ಲರಿಗೂ ಕೂಡ ನಾನು ಚಿರಋಣಿ ಇರ್ತೀನಿ. ಯಾವತ್ತಾದ್ರೂ ಬರ್ಲಿ ನಾವು ಅದ್ದೂರಿ ಸ್ವಾಗತವನ್ನು ಕೋರ್ತೀರಾ, ನಮಗೆ ಅದ್ದೂರಿ ಸಮಾರಂಭದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸ್ತೀನಿ ಅಂತ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ನಾವು ಚಿರಋಣಿ ಇರ್ತೀವಿ. ಮತ್ತೊಂದು ವಿಷಯ, ನಾಳೆಯಿಂದ IPL ಮ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು
RCB. ದಯವಿಟ್ಟು ನಿಮ್ಮ ವಿಜಿಲ್ಲು ನಿಮ್ಮ ಸೌಂಡ್ಗಿನ್ನ ನನಗೆ ಯುವಕರಲ್ಲಿ ಮನವಿ ಮಾಡ್ತೇನೆ, ಯಾರೇ ಆಗ್ಲಿ ಕೆಟ್ಟ ದಂಧೆಗೆ ಕೈ ಹಾಕ್ಬೇಡಿ. ಇನ್ನು ನಿಮ್ಗೆ ಇಷ್ಟ ಇದ್ರೆ ಹೋಗಿ ಒಂದ್ ಮ್ಯಾಚ್ ನೋಡ್ಕೊಂಡ್ ಬನ್ನಿ, ಮನೆಯಲ್ಲೇ ಕುಂತು ಮ್ಯಾಚ್ ನೋಡಿ ನಿಮ್ ತಂದೆ ತಾಯಿಗಳ ಜೊತೆ. ಯಾರೇ ಆಗ್ಲಿ ಬೆಟ್ಟಿಂಗ್ ದಂಧೆಗೆ ಇಳಿದು ನಿಮ್ಮ ಮನೆಯನ್ನ ಬೀದಿಗೆ ತರಬೇಡಿ. ಎಷ್ಟೋ ಜನ ಬೆಟ್ಟಿಂಗ್ ದಂಧೆಯಲ್ಲಿ ಸಾವನ್ನಪ್ಪಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಯುವಕ ಮಿತ್ರರೇ, ನೀವೆಲ್ಲರೂ ಕೂಡ ನಿಮ್ಮನ್ನ ನಂಬಿ ನಿಮ್ಮ ಸಂಸಾರಗಳಿದಾವೆ, ತಾವೆಲ್ಲರೂ ಕೂಡ ಬೆಟ್ಟಿಂಗ್ ದಂಧೆಗೆ ಇಳಿದಿರಾ. ಒಂದು ಗೇಮ್ ನ ಎಂಜಾಯ್ ಮಾಡಿ, ಅದನ್ನ ಗೇಮ್ ನ ಎಂಜಾಯ್ ತರಾನೇ ಮಾಡ್ಕೋಬೇಕೆ ಹೊರತು ಅದರಲ್ಲಿ ಭಾಗಿಯಾಗಿ ನೀವು ಕೆಟ್ಟ ದಂಧೆಗಳಿಗೆ ಇಳಿಬಾರದು ಅಂತ ಹೇಳಿ ನಮ್ಮ ಯುವಕ ಮಿತ್ರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ತಾನೇ ಬೆಳಗ್ಗೆ ಒಂದು 6 ಗಂಟೆಗೆ ನನಗೊಂದು ಕಾಲ್ ಬಂತು. ಲಾಸ್ಟ್ ವೀಕ್ ನಾನು ನಮ್ಮ ಶ್ಯಾಮೇಗೌಡರು, ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು, ವರ್ಧಪ್ಪನವರು ಎಲ್ಲರೂ ಸೇರಿ ಒಂದು ನಮ್ಮ ತಾಲೂಕಿನ ಕನ್ನಸಂದ್ರ ಗ್ರಾಮದ ಒಂದು ಕಲ್ಪನಾ ಚಾವ್ಲಾ ಮತ್ತು ಇನ್ನೊಂದು ಹುಡುಗ ಅವರ ಸ್ವಂತ ಅಣ್ಣ ತಮ್ಮ ಇವರು ಬಂದು ನಮ್ಮ ಹತ್ರ ಕೇಳಿದ್ರು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಥ್ರೋಬಾಲ್ ಸೆಲೆಕ್ಟ್ ಆಗಿದ್ದೀವಿ, ನಮ್ಗೇನಾದ್ರೂ ಸಹಾಯ ಕೊಡಿ ಅಂತ ಕೇಳಿದ್ರು. ನಾವು 4 ಜನನು ಹೋಗಿ ನಮ್ಮ ಕೈಯಲ್ಲಿ ಎಷ್ಟಾದ್ರೆ ಅಷ್ಟು ಅವ್ರಿಗೆ ಸಹಾಯ ಮಾಡಿದ್ವಿ. ಇವತ್ತು ಬೆಳಗಿನ ಜಾವ ನನ್ನ ಕಾಲ್ ಬಂತು, ಅವರ ಥ್ರೋಬಾಲ್ ಅಲ್ಲಿ ಭಾರತ ತಂಡದಿಂದ ಪ್ರಥಮ ಸ್ಥಾನ ಗಳಿಸಿದ್ದಾರೆ, ನೇಪಾಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಚಪ್ಪಾಳೆ ಕೊಡಿ ಪ್ಲೀಸ್. ಬಹಳ ಸಂತೋಷ ಆಯ್ತು. ಅಂತದ್ರಲ್ಲಿ ನೀವು ಕೂಡ ಯಾರೇ ಆಗಿರ್ಲಿ ಒಂದ್ ಸ್ಪೋರ್ಟ್ಸ್ ಅಲ್ಲಾಗ್ಲಿ ವಿದ್ಯೆಯಲ್ಲಾಗ್ಲಿ ಮುಂದೆ ಬನ್ನಿ, ನಿಮ್ಮೆಲ್ಲರ ಜೊತೆ ಕೂಡ ನಾವ್ ಇರ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಷಯ ನಾನು ಪ್ರಸ್ತಾಪ ಮಾಡಲೇಬೇಕು. ಮರವೆ ಮನೆಯಲ್ಲಿ ಮಾತಾಡುವಾಗ ಇನ್ನೊಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು. ಲಾಸ್ಟ್ ನನ್ನ ಬರ್ತ್ಡೇ, ನನ್ನ ಹುಟ್ಟುಹಬ್ಬದ ದಿನದಂದು ನನ್ನ ಅನುಪಸ್ಥಿತಿಯಲ್ಲಿ ಕೂಡ ನಾನೆಲ್ಲೋ ಹೊರ ರಾಜ್ಯ ಹೋಗಿದ್ದೆ. ಆದ್ರೂ ಕೂಡ ಇಲ್ಲಿ ನಿಮ್ಮ ಮರವೆ ಮನೆಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ನನ್ನ ಹೆಸರಿನಲ್ಲಿ ಎಷ್ಟು ಬೆಡ್ ಇದಾವೋ ಎಲ್ಲಾ ಬೆಡ್ಗೂ ಬೆಡ್ಶೀಟ್ ಗಳನ್ನು ವಿತರಣೆ ಮಾಡಿ 100 ಜನಕ್ಕೆ ಊಟ ಕೊಟ್ಟು ನನ್ನ ಹುಟ್ಟುಹಬ್ಬವನ್ನ ಆತರ ಆಚರಣೆ ಮಾಡಿರ್ತಕ್ಕಂಥ ನಮ್ಮ ವೆಂಕಟೇಶನ್ನವರೆಗೂ ಮತ್ತೆ ನಮ್ಮ ತ್ಯಾಗರಾಜ್, ನನ್ನ ಸ್ನೇಹಿತರು ತ್ಯಾಗರಾಜ್ ಅವ್ರಿಗೂ, ವರ್ಧಪ್ಪನವರೆಗೂ, ನಿಮ್ಮೂರಿನ ಗ್ರಾಮಸ್ಥ ಎಲ್ಲರಿಗೂ ಕೂಡ ನಾನು ಮತ್ತೊಂದ್ಸತಿ ಅಭಿನಂದನೆ ಸಲ್ಲಿಸುತ್ತಾ ನಾನು ನಿಮ್ಮೆಲ್ಲರಿಗೂ ಚಿರಋಣಿ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಮಯ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಬೇಕು, ಇರುತ್ತಾ. ನಾವು ಕೂಡ ನಿಮ್ ಜೊತೆ ನಿರಂತರವಾಗಿರ್ತೀವಿ. ಯಾವುದೇ ರಾಜಕೀಯ ಬೇಡ, ಪಕ್ಷಪಾತ ಬೇಡ, ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋಗೋಣ. ಮುಂದಿನ ದಿನಗಳಲ್ಲಿ ರಾಜಕೀಯ ಬಂದಾಗ ಆಯ್ಕೆ ನಿಮ್ದಿರ್ತದೆ, ನಿಮ್ ಕೈಯಲ್ಲಿ ಇರ್ತದೆ. ದಯವಿಟ್ಟು ಎಲ್ಲರೂ ಯೋಚಿಸಿ ಈ ಅವಕಾಶವನ್ನು ನನಗೆ ಕೊಟ್ಟಿರ್ತಕ್ಕಂಥ ಮರವೆ ಮನೆ ಮತ್ತು ಕೊತ್ತೂರು ಗ್ರಾಮಸ್ಥರಿಗೆ ವಂದಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.